ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ 2 ಪ್ರೋಮೋ ಒಟ್ಟಿಗೆ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. 2 ಪ್ರೋಮೋಗಳನ್ನ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ಬಿಗ್ ಬಾಸ್ ಮನೆ ಈಗ 2 ನ್ಯೂಸ್ ಚಾನಲ್ ಆಗಿ ಕನ್ವರ್ಟ್ ಆಗಿದೆ ಗುರು. ಒಂದು MM TV ಆ್ಯಂಡ್ ಇನ್ನೊಂದು DD TV. ಸೊ 2 ಚಾನಲ್ಗಳಿಗೆ ಲೈಕ್ ಅವರವರಾದ ತಂಡಗಳು ಬಂದು ಎಂಟರ್ಟೈನ್ ಅನ್ನೋದು ಮಾಡ್ತಾರೆ. ಆ್ಯಂಡ್ ಇದು ಫಸ್ಟ್ ಟೈಮ್ ಅಂತ ಅನ್ಕೊಂತೀನಿ. ಆ್ಯಕ್ಚುಲಿ ಯಾವ ತಂಡ ಚೆನ್ನಾಗಿ ಮಾಡುತ್ತೆ, ಮನೋರಂಜನೆ ಜಾಸ್ತಿ ಕೊಡ್ತೋ ಆ ತಂಡದಲ್ಲಿ ನಾವು ಜಿಯೋ ಆ್ಯಪಲ್ಲಿ ಹೋಗಿ ಓಟ್ ಹಾಕ್ಬಾರ್ದು ಗುರು. ಸೊ ಇದು ಡೈರೆಕ್ಟ್ ಬಂದ್ಬಿಟ್ಟು ನಾಮಿನೇಷನಿಂದ ಸೇವ್ ಆಗೋ ಪ್ರಕ್ರಿಯೆಗೂ ಕೂಡ ಇದು ಲಿಂಕ್ ಆಗಿರುತ್ತೆ. ಸೊ ಯಾರು ಅತಿ ಹೆಚ್ಚು ಮನೋರಂಜನೆ ಟೀಮ್ ಲೈಕ್ ಕೊಡ್ತಾರೋ ಅವ್ರಿಗೆ ಅತಿ ಹೆಚ್ಚು ಓಟ್ ಬಿದ್ದಿರುತ್ತೋ ಅವ್ರು ಗೆಲ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮೇ ಬಿ ಇನ್ನು ಅನೌನ್ಸ್ಮೆಂಟ್ ಎಲ್ಲ ಹೆಂಗ್ ಗೊತ್ತಾಗುತ್ತೆ ಅದೆಲ್ಲ ಶನಿವಾರ ಕಾದ್ ನೋಡ್ಬೇಕು. ಆ್ಯಂಡ್ ಇಲ್ಲಿ ನ್ಯೂಸ್ ರಿಪೋರ್ಟರ್ ಆಗಿ ಒಂದು ಟೀಮ್ಗೆ ಲೈಕ್ ಚೈತ್ರ ಕುಂದಾಪುರ ಅವರಾಗಿದ್ದಾರೆ ಆ್ಯಂಡ್ ಇನ್ನೊಂದು ಟೀಮ್ಗೆ ಐಶ್ವರ್ಯ ಅವರಾಗಿದ್ದಾರೆ. ಐಶ್ವರ್ಯ ಅವರು ಈ ವಾರ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಬಿಗ್ ಬಾಸ್ ಅವರೇ ಈ ಥರ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ. ಕ್ಯಾಪ್ಷನ್ ಕೂಡ ಹಾಗೆ ಹಾಕಿದ್ದಾರೆ ಒಂದು ಪ್ರೋಮೋದಲ್ಲಿ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಐಶ್ವರ್ಯ ಅವರು ರಜತ್ ಅವ್ರಿಗೆ ಮತ್ತು ಚೈತ್ರ ಕುಂದಾಪುರ ಅವ್ರಿಗೆ ಲೈಕ್ ಟಾಂಗ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೇ ಬಿ ಆ ಸ್ಕ್ರಿಪ್ಟನ್ನು ಕೂಡ ಬಿಗ್ ಬಾಸ್ ಟೀಮ್ ಅವರೇ ಕೊಟ್ಟಿದ್ದಾರೆ, ಎಲ್ಲ ಬಿಗ್ ಬಾಸ್ ಅವರೇ ಕೊಟ್ಟಿರೋದು. ಆ್ಯಂಡ್ ಇನ್ನೊಂದ್ರಲ್ಲಿ ಗೌತಮಿ ಮಕವಾಡ ಲೈಕ್ ಪಾಸಿಟಿವಿಟಿ ಮಕವಾಡ ಕಳೆದೋಯ್ತಾ ರಾಣಿ ಅಂತ ಅನೌನ್ಸ್ ಮಾಡಿದಾಗ ಯಾವಾಗ ಗೌತಮಿ ಲೈಕ್ ಬಿಗ್ ಬಾಸ್ ಅವರು ಮೋಕ್ಷಿತಾ ಅವ್ರನ್ನ ಯುವರಾಣಿ ಅಂತ ಅನೌನ್ಸ್ ಮಾಡ್ತಾರೋ ಆ ಟೈಮಲ್ಲಿ ಇವ್ರ ಮಕದ ಲೈಕ್ ಪಾಸಿಟಿವಿಟಿ ಮಕ ಬಿದ್ದೋಯ್ತು. ಯಾವುದು ಕರೆಕ್ಟ್ ಆ್ಯಕ್ಚುಲಿ ಯಾವುದು ತುಂಬ ಉರ್ಕೊಂಡ್ಬಿಟ್ರು ಆ್ಯಕ್ಚುಲಿ ಅವ್ರನ್ನ ಯಾವಾಗ ಯುವರಾಣಿ ಮಾಡಿದ್ರು. ಇವರಿಬ್ಬರು ಮಧ್ಯದಲ್ಲಿ ಏನಾಗ್ತದೆ ಗೊತ್ತಾ, ಒನ್ ಥಿಂಗ್ ಏನಂತಂದರೆ ಇಲ್ಲಿ ಆ್ಯಕ್ಚುಲಿ ಗೌತಮಿ ಅವ್ರನ್ನಂತೂ ಕೇಳಲೇಬೇಡಿ. ಅವರು ಸ್ವಲ್ಪ ನೆಗೆಟಿವ್ ಅಲ್ಲಿ ಜಾಸ್ತಿ ಅಂದರೆ ಅವ್ರಿಗೆ ಗೊತ್ತಾಗ್ತಲ್ಲ ನನಗೆ ಹಿಂಗಿರೋದಕ್ಕೆ ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅಲ್ಲಿ ತುಂಬ ಲೈಕ್ ನೆಗೆಟಿವಿಟಿ ಆಚೆ ಅವ್ರು ತುಂಬಿದೆ ಗುರು. ನಾನು ಆಲ್ರೆಡಿ ಗೊತ್ತು ಅವರಂತೂ ಫೇಕ್, ನಾನು ಅದು ಬರ್ಕೊಡ್ತೀನಿ. ಸೊ ಈ ಕಡೆ ಉಗ್ರ ಮಂಜು ಅವ್ರ ಜೊತೆ ಸೇರ್ಕೊಂಡು ಇನ್ನೊಂಚೂರು ಅದೇ ಅವ್ರ ಉಗ್ರ ಮಂಜು ಶೇಡಲ್ಲೇ ಈಗ ಸದ್ಯಕ್ಕಂತೂ ಇರೋದು. ಏನಾದರೂ ಉಗ್ರ ಮಂಜು ಅವ್ರ ಮೋಕ್ಷಿನ ಜೊತೆ ಯಾವ ರೀತಿ ಮಾತಾಡೋದು ಬಿಟ್ಟರು ಅದೇ ರೀತಿ ಇದು ಆಯಿತು ಅಂತಂದರೆ ಎಲ್ಲ ದಿಕ್ಕಾಪಾಲ ಹೋಗ್ತಾರೆ. ಉಗ್ರ ಮಂಜು ನೀಟಾಗಿ ಗೇಮ್ ಮಾಡ್ಕೊಂಡು ಬರ್ತಾರೆ. ಇವ್ರನ್ನ ಆಚೆ ಕಳಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್, ಆ್ಯಂಡ್ ಈ ವಾರ ಫುಲ್ಲು ಇದನ್ನೇ ಡ್ರ್ಯಾಗ್ ಮಾಡ್ತಾರೆ. ಏನು ಲೈಕ್ ಚಾನಲ್ಗಳಾಗಿದ್ದಾವೆ MM TV, DD TV ಅಂತ ಒಂದೊಂದು ಟಾಸ್ಕ್ ಕೊಡ್ತಾರೆ ಅಂತ ಅನ್ಸುತ್ತೆ. ಲೈಕ್ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಲೈಕ್ ಹನುಮಂತ್ ಅವರು ಮತ್ತು ತ್ರಿವಿಕ್ರಮ್ ಅವರು ಒಂದೊಂದು ತಂಡದಿಂದ ಬಂದ್ಬಿಟ್ಟು ಅಡುಗೆ ಮಾಡೋ ಥರ ಸವಿರುಚಿ ಥರ ಒಂದು ಬರುತ್ತಲ್ಲ ಈಗ ಕಲರ್ಸ್ ಕನ್ನಡದಲ್ಲಿ, ಸೇಮ್ ಆ್ಯಸ್ ಇಟ್ ಈಸ್ ಈ ಒಂದು ಅಡುಗೆ ಕಾರ್ಯಕ್ರಮ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಪ್ರೋಮೋದಲ್ಲಿ ಲೈಕ್ ಚೈತ್ರ ಕುಂದಾಪುರ ಅವರು ಬಂದ್ಬಿಟ್ಟು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ಗೌತಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ. ಸೊ 2 ಪ್ರೋಮೋಗಳು ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಕಡೆ ಬಂದು ಹನುಮಂತಂದು ಏನೋ ಒಂದು ಸ್ವಲ್ಪ ನೆಗೆಟಿವಿಟಿ, ಅವರು ಗೆಲ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ, ಅದೇನೋ ಅದು ಇದು ಅಂತ ಬರ್ತಾರಪ್ಪ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಆ ಥರ ಎಲ್ಲ ಮಾತಾಡಬಾರ್ದು. ಬಿಕಾಸ್ ಅದು ಕೊಟ್ಟಿರೋದು ಸ್ಕ್ರಿಪ್ಟ್ ಅಂದ್ಬಿಟ್ಟು ಬಿಗ್ ಬಾಸ್ ಅವರೇ. ಬಟ್ ತುಂಬ ಪರ್ಸ್ನಲ್ ಆಗಿ ಥಿಂಗ್ಸ್ಗಳನ್ನ ತೊಗೊಂಬಂದು ಅಲ್ಲಿ ಹೇಳಿದಾಗ ಅವ್ರಿಗೂ ಕೂಡ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಎನಿವೇಸ್ ನನಗೆ ಇನ್ನೂ ನೆಗೆಟಿವಿಟಿ ಮನೆಯವರು ಏನು ಕಂಡ್ಕೊಂಡ್ರು ಅಂತ ಗೊತ್ತಿಲ್ಲ. ಹನುಮಂತನ ಬಗ್ಗೆ ಅಂತೂ ಸದ್ಯಕ್ಕೆ ನಾವೇ ಹುಡುಕ್ತಾ ಇದ್ದೀವಿ, ನಮಗೆ ಸಿಗ್ತಾಯಿಲ್ಲ. ಮೇ ಬಿ ಅದು ಸ್ಕ್ರೀನ್ ಟೈಮಿಂಗ್ಸ್ ಕೊಡ್ತಾ ಇಲ್ವೋ. ಆ್ಯಂಡ್ ಇಲ್ಲ ಅಂತಂದರೆ ಬೇರೆಯವ್ರನ್ನ ಹೈಲೈಟ್ ಮಾಡೋದಕ್ಕೆ ಇವ್ರನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ರು, ಅದು ಅರ್ಥ ಆಗ್ತಾಯಿಲ್ಲ. ಬಟ್ ಎನಿವೇಸ್ ಸದ್ಯಕ್ಕೆ ನನಗೆ ಹನುಮಂತನಲ್ಲಿ ಎಲ್ಲೂ ನೆಗೆಟಿವ್ ಪಾಯಿಂಟ್ಸ್ ಕಾಣಿಸ್ತಾ ಇಲ್ಲ. ಆ್ಯಂಡ್ ಬೇರೆಯವರಲ್ಲಿ ಈಗ ಐಶ್ವರ್ಯ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋಕೆ. ಯಾಕಂದರೆ ನಾನು 2 ವೀಕ್ಸಿಂದ ಪದೇ ನಾವು ಹೇಳ್ತಾ ಇದ್ದೀವಿ. ಆ್ಯಂಡ್ ಮೋಕ್ಷಿತ್ ಅವ್ರಿಗೂ ಆ್ಯಂಡ್ ಉಗ್ರ ಮಂಜು ಅವ್ರಿಗೂ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಈ ವಾರ ಫ್ರೆಶ್ ಆಗಿ ಮೂವ್ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಜಗಳ ಆಯಿತು ಎಲ್ಲ ಹೋದ ವಾರ ಏನಾಗಿತ್ತು ಅದೆಲ್ಲ ಮರೆತ್ಕೊಂಡು ಈ ವಾರ ಫ್ರೆಶ್ ಆಗಿ ಲೈಕ್ ವೀಕ್ ಸ್ಟಾರ್ಟ್ ಮಾಡಿದ್ರೆ ಇಬ್ರಿಗೂ ಲೈಕ್ ಮುಂದಿನ ದಿನಗಳಿಗೆ ಒಳ್ಳೇದಾಗುತ್ತೆ ಅಂತ ನಾವು ಅನ್ಕೊಂತೀವಿ. ಒಟ್ಟಲ್ಲಿ ನನಗೆ ಇನ್ನೊಂದು ಅರ್ಥ ಆಗ್ತಿಲ್ಲ, ನಮ್ಮ ಹನುಮಂತು ಮತ್ತೆ ತ್ರಿವಿಕ್ರಮ್ ಏನು ಅಡುಗೆ ಮಾಡ್ತಾ ಇರ್ಬೋದು ಅಂತ ಗೆಸ್ ಮಾಡಿ ಗೈಸ್ ನೋಡೋಣ. ಆ್ಯಂಡ್ ಇನ್ನೊಂದು ಈ ಪ್ರೋಮೋಗಳಲ್ಲಿ ಲೈಕ್ ಶೋಭಾ ಶೆಟ್ಟಿ ಅವರು ಕಾಣಿಸ್ತಾ ಇಲ್ಲ ಗೈಸ್. ದಟ್ ಮೀನ್ಸ್ 100% ಅವರು ಆಚೆ ಕಡೆ ಹೋಗಿದ್ದು ಕನ್ಫರ್ಮ್ ಆಗಿದೆ. ಅವರೇ ತೋಡ್ಕೊಂಡ್ರು. ನಾವೇನು ಹೇಳೋಕ್ಕಾಗಲ್ಲ, ತುಂಬ ಒಳ್ಳೆ ಕಂಟೆಸ್ಟೆಂಟ್ ಅವರು. ಸೊ ಐಶ್ವರ್ಯ ಅವ್ರು ಹೋಗ್ಬೇಕಾಗಿತ್ತು. ಆ್ಯಕ್ಚುಲಿ ಶಿಶಿರ್ ಅವ್ರನ್ನ ಕಳಿಸ್ತಿರಲಿಲ್ಲ, ಬಟ್ ಐಶ್ವರ್ಯ ಅವ್ರನ್ನ ಹೋಗ್ಬೇಕಾಗಿತ್ತು. ಐಶ್ವರ್ಯ ಅದಕ್ಕೆ ಹೇಳ್ತಾ ಇರೋದು, ಐಶ್ವರ್ಯ ಅವ್ರಿಗೆ ಇದೊಂಥರ ಒಳ್ಳೆ ಆಪರ್ಚುನಿಟಿಗಳು. ನಾನು ಹೇಳ್ಬೇಕು ಅಂತಂದರೆ ಈ 3 ಜನ ಫೀಮೇಲ್ ಕಂಟೆಸ್ಟೆಂಟ್ಗಳಿಗಿಂತ ಹೋಲಿಕೆ ಮಾಡಿದ್ರೆ ಇವರು ಎಲ್ಲೋ ಫಾರ್ ಬೆಟರ್ ಇದ್ರು. ಬಟ್ ಈ 2 ವೀಕಲ್ಲಿ ಏನು ಶಿಶಿರ್ ಜೊತೆ ಸೇರ್ಕೊಂಡು ಅವರು ಏನೊಂದು ಮೆಂಟಾಲಿಟಿಲಿ ಇದ್ರು ಅಂತಂದರೆ ಆರಾಮ್ಸೆ ಹಿಂಗಿಂದ ಈ ಕಡೆಯಿಂದ ಈ ಕಡೆ ಬಂದು ಈ ಕಡೆ ಬಂದು ಇದ್ಬಿಟ್ಟು ಹೊಂಟೋಗ್ಬಿಡೋಣ ಅಂತ ಅನ್ಕೊಂಡ್ರು. ಅದಾಗಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನೀನು ಇದೆಯಾ ಅಂತ ಪ್ರೂವ್ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಟಾಸ್ಕಲ್ಲಿ ಬರಬೇಕು, ಇಲ್ಲ ಅಂತಂದರೆ ಎಂಟರ್ಟೈನ್ಮೆಂಟಲ್ಲಿ ಇರಬೇಕು. ಇವರು ಎಂಟರ್ಟೈನ್ಮೆಂಟಲ್ಲಿ ಇದ್ದರು, ಟಾಸ್ಕಲ್ಲಿ ಇಲ್ಲ, ಕಾಣಿಸ್ಕೊಳ್ಳಿಲ್ಲ. 2 ವೀಕು ಚಾನ್ಸ್ ಕೊಟ್ಟರು. ಆ್ಯಕ್ಚುಲಿ 1 ವೀಕ್ ಓಕೆ, ಬಟ್ 2 ವೀಕು ಚಾನ್ಸ್ ಕೊಟ್ಟಮೇಲೆ ಇವ್ರು ಕಾಣಿಸ್ಕೊಂಡಿಲ್ಲ ಅಂತಂದಾಗ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಭವ್ಯಗೌಡವ್ರು ಇದರಲ್ಲೆಲ್ಲ ಓಕೆ ಅಂತ ಅನ್ಸ್ಬೋದು. ಯಾಕಂದರೆ ಟಾಸ್ಕಲ್ಲಿ ಆಡ್ತಾ ಇದ್ದಾರೆ, ಕಾಣಿಸ್ಕೊತಾ ಇದ್ದಾರೆ, ಅವಾಗ ಕಿರ್ಚಾಡ್ಕೊಂಡು ಜಿಲೇಬಿ ಪಲೇಬಿ ಅಂದ್ಕೊಂಡು. ನಮ್ಮ ಮೋಕ್ಷಿತ್ ಅವ್ರು ಅಂತ ಕೇಳಲೇಬೇಡಿ, ಗ್ಯಾಪಲ್ಲಿ ಇವಾಗ ಅವ್ರದ್ದೇ ಹೈಲೈಟೆಡ್, ಇನ್ನು 2 ಇಯರ್ಲೂ ಅವ್ರದ್ದೇ ಹೈಲೈಟೆಡ್ ಇತ್ತು. ಈ ವೀಕ್ ನೋಡಬೇಕು ಯಾವ ರೀತಿ ಗೇಮ್ ಮಾಡ್ತಾರೆ ಅಂತ. ನಾನು ಗೌತಮಿ ಅವ್ರ ಬಗ್ಗೆ ಅವ್ರು ಗೇಮೇ ಆಡ್ತಾಯಿಲ್ಲ ಫಸ್ಟ್ ಆಫ್ ಆಲ್. ನಾನು ಅದಂತೂ ಬರ್ಕೊಡ್ತೀನಿ. ನಾನು ಈ ಗೌತಮಿ ಅವ್ರನ್ನ ಯಾವಾಗಾದರೂ ಎತ್ತಾಕ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಉಗ್ರ ಮಂಜು ಅವ್ರದ್ದು ಸ್ವಲ್ಪ ಬಿಟ್ಟು ಬಂದರೆ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಗೈಸ್, ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್, ಇದಾಗಿತ್ತು 2 ಪ್ರೋಮೋಗಳ ರಿವ್ಯೂ. ಸಿಗೋಣ ಮುಂದೆ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.